ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ರೆಸಿಪೀಸ್. ಇವತ್ತು ನಾನು ನಿಮಗೆ ಹಸಿ ವಟಾಣೆ ಪಲ್ಯ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ರೆಸ್ಟೋರೆಂಟ್ ಸ್ಟೈಲ್ ಮನೆಯಲ್ಲೇ ನಾವು ಈಸಿಯಾಗಿ ಇದನ್ನು ಮಾಡ್ಕೋಬೋದು. ತಿನ್ನೋಕ್ಕೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮಾಡೋ ವಿಧಾನ ಏನಂತ ಹಾಗೂ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು 2 ದೊಡ್ಡ ಸೈಜಷ್ಟು ಈರುಳ್ಳಿ ಮತ್ತು 2 ದೊಡ್ಡ ಸೈಜಷ್ಟು ಟೊಮ್ಯಾಟೋನ ಈ ಥರ ದೊಡ್ಡ ಪೀಸಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬಾಳ್ಗೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇವಾಗ ಮೊದಲಿಗೆ ಏನು ಮಾಡಬೇಕಂದ್ರೆ ತೊಗೊಂಡಿರೋಂಥ ಈರುಳ್ಳಿನ ಇಲ್ಲಿ ನಾವು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೆ. ಅಂದರೆ ಹಸಿ ವಾಸನೆ ಇದ್ರಾಗಿಂದು ಎಲ್ಲ ಹೊರಗೆ ಹೋಗಬೇಕು, ಹಾಗೆ ಇದು ಪೇಸ್ಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಾಡ್ಕೊಳ್ಳೋದನ್ನ ಬಹಳಷ್ಟು ಸೂಪರ್ ಹಾಗೂ ಟೇಸ್ಟಿ ಇರೋವಂಥ ರೆಸ್ಟೋರೆಂಟ್ ಸ್ಟೈಲ್ ಮಟರ್ ಅಂತಾರೆ ವೀಕ್ಷಕರೇ, ಇದನ್ನು ವಟಾಣೆ ಅಂತಾರೆ. ಸೊ ಬಹಳಷ್ಟು ಹೆಸರುಗಳಿದ್ದಾವೆ. ಇದನ್ನು ಗ್ರೀನ್ ಪೀಸ್ ಕೂಡ ಅಂತಾರೆ. ಸೊ ಇದನ್ನು ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದು. ದಿನಾಲೂ ಒಂದೇ ಥರ ಪಲ್ಯ ತಿಂದು ಬೇಜಾರಾಗುತ್ತೆ. ಸೊ ಕೆಲವೊಂದು ಸಲ ಈ ಥರ ಟ್ರೈ ಮಾಡಿದ್ರೆ ಇದು ರೊಟ್ಟಿಗೂ ಕೂಡ ಚೆನ್ನಾಗಿ ಅನ್ನಿಸುತ್ತೆ. ಚಪಾತಿ ಜೊತೆಗೂ ಹಾಗೂ ಪೂರಿ ಜೊತೆ ಯಾವುದ್ರ ಜೊತೆಗೂ ಇದನ್ನು ನೀವು ಈಸಿಯಾಗಿ ತಿನ್ಕೋಬಹುದು. ಸೊ ಈ ಥರ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಜಾಸ್ತಿ ಇಲ್ಲ, ಸ್ವಲ್ಪ ಡ್ರೈ ರೋಸ್ಟ್ ಆಗೋವರೆಗೂ. ಆಮೇಲೆ ನೆಕ್ಸ್ಟ್ ಇದರಲ್ಲಿ ನಾನು ತೊಗೊಂಡಿರೋವಂಥ ಟೊಮ್ಯಾಟೋನ ಕೂಡ ಹಾಕೋತಾ ಇದ್ದೀನಿ. ನೀವು ಇಲ್ಲಿ ನಿಮಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೋಬೋದು. ನಾನು ಈ ಒಂದು ಪಲ್ಯ ಮಾಡ್ತೀನಲ್ವ, ಇದು 4-5 ಜನರಿಗೆ ಈಸಿಯಾಗಿ ಸಾಕಾಗುತ್ತೆ. ಆ ಒಂದು ಅಷ್ಟು ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿ ಮಾಡ್ಕೋತೀನಿ ಅಂದರೆ ಬೇಗ ಇದು ಚೆನ್ನಾಗಿ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಹಾಗೂ ಗ್ಯಾಸ್ ಕೂಡ ಇಲ್ಲಿ ವೇಸ್ಟ್ ಆಗೋದಿಲ್ಲ ವೀಕ್ಷಕರೇ. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಟೊಮ್ಯಾಟೋನಲ್ಲಿ ಇರ್ತಕ್ಕಂಥ ಕೂಡ ಹಸಿ ವಾಸನೆ ಹೋಗಬೇಕು, ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ಇವಾಗ ಇದು ಆಗಿದೆ. ಇದನ್ನು ಒಂದು ಬೌಲ್ಗೆ ತಗೋತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ತಾ ಇರಬಹುದು, ಭಾಳಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದು. ನಾವು ರೆಸ್ಟೋರೆಂಟ್ಗೆ ಹೋಗು ಈ ರೀತಿ ತಿನ್ನಬೇಕಂತ ಏನಿಲ್ಲ. ಮನೆಯಲ್ಲಿ ಕೂಡ ಈ ಥರ ಡಿಫ್ರೆಂಟ್ ರೆಸಿಪೀಸ್ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಹಾಗೂ ನಮಗೂ ಕೂಡ ಸ್ವಲ್ಪ ವೆರೈಟಿ ಆಗುತ್ತೆ. ಸೊ ಇದನ್ನು ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿ ವೀಕ್ಷಕರೇ, ನಾನು ತೊಗೊಂಡಿರೋಂಥ ವಟಾಣೆನ ಕೂಡ ಮೊದಲೇ ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಕೂಡ ಸ್ವಲ್ಪ ಒಂದು 2-3 ನಿಮಿಷ ಏನಂದರೆ ಚೆನ್ನಾಗಿ ಬೇಯಿಸ್ಕೊತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಇವು ಸಾಫ್ಟ್ ಆಗುತ್ತವೆ, ಹಾಗೂ ತಿನ್ನಬೇಕಾದ್ರೆ ಭಾಳಷ್ಟು ಚೆನ್ನಾಗಿ ಮೆತ್ತಗಾಗಿ ಬರ್ತವೆ. ನಾವು ಡೈರೆಕ್ಟಾಗಿ ಹಾಕಿದರೆ ಏನಾಗುತ್ತೆ ಅಂದರೆ ಒಂದು ಚೆನ್ನಾಗಿ ಬೇಯುತ್ತೆ, ಒಂದು ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಈ ಥರ ಹುರ್ಕೊಂಡ್ರೆ ಭಾಳಷ್ಟು ರುಚಿ ಬರುತ್ತೆ ವೀಕ್ಷಕರೇ. ಇದು ನಮ್ಮ ದೇಹಕ್ಕೆ ಕೂಡ ಬೆನಿಫಿಟ್ ಆಗಿರುತ್ತೆ. ವಟಾಣಿ ಪಲ್ಯ ಅಂದರೆ ಪ್ರತಿಯೊಂದು ಸಲ ನಾವು ಯಾವುದೇ ಒಂದು ಕಾಯಿಪಲ್ಯ ತಿಂದು ಕೂಡ ಹೋಗಿರ್ತೀವಿ. ಹಾಗಾಗಿ ಇದನ್ನು ಕೂಡ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನೀವು ಇದನ್ನು ಟ್ರೈ ಮಾಡ್ಕೋಬೋದು. ಇವಾಗ ಆ ಕಡೆ ವಟಾಣಿನ ಹಸಿ ವಟಾಣಿ ಹುರಿಯೋಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ನಾನು ಈರುಳ್ಳಿ ಮತ್ತು ಟೊಮ್ಯಾಟೋನ ಚೆನ್ನಾಗಿ ಫೈನಾಗಿ ಪ್ಯೂರಿ ಬರ್ಕೋತಾ ಇದ್ದೀನಿ. ಈ ಥರ ನೋಡಿ, ಈ ಒಂದು ಹದದಲ್ಲಿ ಇರಬೇಕು ನೋಡಿ. ಚೆನ್ನಾಗಿ ಇವಾಗ ಇದು ರೆಡಿ ಆಗಿದೆ ಪೇಸ್ಟು. ನೆಕ್ಸ್ಟ್ ಇಲ್ಲಿ ವಟಾಣೆ ಕೂಡ ನೋಡ್ಕೊಳ್ಳೋಣ. ಚೆನ್ನಾಗಿ ಇದು ಕೂಡ ಫ್ರೈ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಅಷ್ಟು ಇದನ್ನು ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಮೂತ್ ಹಾಗೂ ಸಾಫ್ಟಾಗಿ ಬರುತ್ತವೆ ವೀಕ್ಷಕರೇ. ಒಂದು ಕೂಡ ಈ ಥರ ನಿಮಗೆ ತಿನ್ನೋವಾಗಿ ಏನೂ ಅನಿಸೋದಿಲ್ಲ. ಸೊ ಜಸ್ಟ್ ಇದನ್ನು ಈ ಥರ ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ. ಇದೇ ಥರ ಬರೀ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತವೆ. ಇದನ್ನು ಇವಾಗ ಹುರ್ಕೊಂಡಿದ್ದಾಯಿತು. ಇದನ್ನು ಕೂಡ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ವೀಕ್ಷಕರೇ. ಇವಾಗ ನಾನು ಅದನ್ನು ಕೂಡ ತೆಗೆದು ಸೈಡಿಗೆ ಇಟ್ಕೊಂಡಿದ್ಮೇಲೆ ಮತ್ತೆ ಅದೇ ಬಾಳಿಗೆಯಲ್ಲಿ ಇನ್ನಷ್ಟು ಒಂದು 2-3 ಸ್ಪೂನಷ್ಟು ಎಣ್ಣೆನ ಹಾಕೋತೀನಿ. ಇವಾಗ ಇದಕ್ಕೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನೋಡಿ, ನಾನು ಸ್ವಲ್ಪ ಮಸಾಲೆಗಳನ್ನು ತೊಗೊಂಡಿದ್ದೀನಿ. ಅಂದರೆ ಕಾಳುಮೆಣಸು ತೊಗೊಂಡಿದ್ದೀನಿ, ಲವಂಗ, ಇಲೈಚಿ, ಹಾಗೂ 2 ಬೇ ಲೀಫ್ ಅಂದರೆ ತೇಜ್ಪತ್ತ ಕೂಡ ಇದನ್ನು ಅಂತಾರೆ ವೀಕ್ಷಕರೇ. ಇದು ಹಾಕೋದ್ರಿಂದ ಬಹಳಷ್ಟು ಟೇಸ್ಟಿ ಚೆನ್ನಾಗಿ ಬರುತ್ತೆ. ಪೂರ್ತಿಯಾಗಿ ರೆಸ್ಟೋರೆಂಟ್ ಸ್ಟೈಲೇ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಜೀರಿಗೆ ಸಾಸಿವೆನ ಕೂಡ ಹಾಕೋದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅದ್ರಕ್ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದನ್ನು ಕೂಡ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಸ್ವಲ್ಪ ಕೂಡ ಸೀದ ಹೋಗೋಕ್ಕೆ ಬಿಡಬಾರ್ದು, ಇಲ್ಲಾಂದರೆ ಟೇಸ್ಟ್ ಪೂರ್ತಿಯಾಗಿ ಕೆಟ್ಟೋಗುತ್ತೆ. ಸೊ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ಥರ ಮಾಡ್ಕೋತ ಬರಬೇಕು ವೀಕ್ಷಕರೇ. ಚೆನ್ನಾಗಿ ಇದು ನೋಡಿ ಬೈತದೆ. ಇವಾಗ ಇದಕ್ಕೆ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಪೂರ್ತಿ ಆಯಿಲ್ ರಿಲೀಸ್ ಆಗೋವರೆಗೂ ಇದನ್ನು ಇದೇ ಥರ ಹುರ್ಕೊಳ್ಬೇಕು ವೀಕ್ಷಕರೇ. ಇದರಿಂದ ಆಯಿಲ್ ರಿಲೀಸ್ ಆಗಿದ್ಮೇಲೆ ಇದನ್ನು ನಾವು ಮತ್ತೆ ಮುಂದೆ ಪ್ರಾಸೆಸ್ನ ಮಾಡ್ಕೊಳ್ಬೇಕು. ಸೊ ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆಯೂ. ಸೊ ಇದನ್ನು ಇವಾಗ ಪೂರ್ತಿಯಾಗಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಆಯಿಲ್ ಪೂರ್ತಿ ಎಣ್ಣೆ ಬಿಡೋ ತನಕ ಇದನ್ನು ಚೆನ್ನಾಗಿ ಇದೇ ಥರ ಕುದಿಸ್ಕೊಂತ ಬರಬೇಕು. ಇದ್ರಾಗೆ ಸ್ವಲ್ಪ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿರೋ ಅಂಥದ್ದು ನೋಡಿ, ಇಲ್ಲಿ 1 ಸ್ಪೂನಷ್ಟು ಅರಿಶಿಣ, ಜೊತೆಗೆ 1 ಸ್ಪೂನಷ್ಟು ಉಪ್ಪು,
ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಕೆಂಪು ಖಾರ ಹಾಕ್ತಾ ಇದ್ದೀನಿ ವೀಕ್ಷಕರೇ. ಇದು ಮನೆಯಲ್ಲೇ ಕುಟ್ಟಿದಂಥ ಖಾರ ಇದೆ. ಸೊ 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ನೀವು ಇಲ್ಲಿ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನನ್ನ ಮಕ್ಕಳೆಲ್ಲ ತಿಂತಾರಂತ ಸ್ವಲ್ಪ ಕಡಿಮೆನೇ ಹಾಕೋತಾ ಇರುವಂಥದ್ದು. ಇವಾಗ ಎಲ್ಲಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡ್ಕೊಂಡು ಇವಾಗ ಇದರಲ್ಲಿ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ ವೀಕ್ಷಕರೇ, ಇಲ್ಲಿ ನೋಡಿ ನಾನು ಎವರೆಸ್ಟ್ದು ಸಬ್ಜಿ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಭಾಳಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದರಿಂದ. ಸೊ ನೋಡಿ ಇಲ್ಲಿ 1-2 ಸ್ಪೂನಷ್ಟು ಸಬ್ಜಿ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಎಷ್ಟು ಘಮ ಘಮ ಅಂತ ವಾಸನೆ ಬರುತ್ತೆ ಅಂತ ನಾನು ಹೇಳೋಕ್ಕೆ ಆಗ್ತಾ ಇಲ್ಲ ನಿಮಗೆ. ನೀವು ಕೂಡ ಈ ಥರ ಟ್ರೈ ಮಾಡಿಬಿಡಿ. ಸಖತ್ತು ಚಪಾತಿಗೆ ಇರಲಿ, ಪೂರಿಗೆ ಇರಲಿ ಅಥವಾ ರೊಟ್ಟಿಗೂ ಸಹ ಇದು ಚೆನ್ನಾಗಿ ಅನಿಸುತ್ತೆ. ಎಲ್ಲ ಜೊತೆನೂ ಕೂಡ ಇದನ್ನು ನೀವು ತಿನ್ಕೋಬಹುದು. ಬರೀ ಅದೇ ಥರ ತಿಂತಾರೆ ಕೂಡ, ಆ ರೀತಿ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ಲೀಡ್ ಮುಚ್ಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊತೀನಿ. ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಆಯಿಲ್ ರಿಲೀಸ್ ಆಗ್ತಾ ಇದೆ, ನೀವು ಇಲ್ಲಿ ನೋಡ್ಕೊಳ್ಬಹುದು. ಸೊ ಈ ಥರ ನಾವು ಹೆಲ್ದಿ ಆಗಿರುವಂಥ ರೆಸಿಪೀಸ್ ಕೂಡ ಮನೆಯಲ್ಲೇ ಮಾಡ್ಕೊಳ್ಬಹುದು ವೀಕ್ಷಕರೇ. ಹೊರಗಡೆ ಹೋಗಿ ಎಷ್ಟು ಆಯಿಲಿ ಇರುತ್ತೆ ಅಂತ ನಿಮ್ಮೆಲ್ಲರಿಗೆ ಗೊತ್ತಿದೆ. ಸೊ ಈ ಥರ ಡಿಫ್ರೆಂಟ್ ಮನೆಯಲ್ಲೇ ಮಾಡಿದ್ರು ಕೂಡ ಏನಂದರೆ ಸ್ವಲ್ಪ ಕೆಲವೊಂದು ಸಲ ನಾವೇ ಸೋತು ಬೇಜಾರಾಗ್ತೀವಿ ಒಂದೇ ಪಲ್ಯ ತಿಂದು. ಮಕ್ಕಳು ಕೂಡ ಅದೇ ರೀತಿ ಆಗ್ತಾರೆ ಅಲ್ವಾ. ಸೊ ಈ ಥರ ಡಿಫ್ರೆಂಟ್ ಆಗಿ ಮಾಡಿಕೊಂಡ್ರು ಅವರಿಗೂ ಒಳ್ಳೆಯದು. ಹಾಗೂ ಈ ಒಂದು ಚಳಿಗಾಲ ಅಂತೂ ಎಲ್ಲ ಕಡೆಯೂ ವಟಾಣಿ ನಮಗೆ ಸಿಕ್ಕಿಬಿಡುತ್ತವೆ. ಸೊ ಇವಾಗ ಇದು ಚೆನ್ನಾಗಿ ಆಯಿಲ್ ರಿಲೀಸ್ ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ. ಆಮೇಲೆ ಇದರಲ್ಲಿ ನಾನು ಹುರಿದಿಟ್ಕೊಂಡಿರೋ ಅಂಥ ವಟಾಣಿನ ಕೂಡ ಸೇರಿಸಿದ್ದೀನಿ ವೀಕ್ಷಕರಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಇದನ್ನು ಚೆನ್ನಾಗಿ ಹಾಕಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ. ಮಿಕ್ಸ್ ಮಾಡಿಕೊಂಡು ಇದನ್ನು 1-2-5 ನಿಮಿಷ ಇದನ್ನು ಕೂಡ ಚೆನ್ನಾಗಿ ಮುಚ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ಸೊ ಈ ಥರ ಮುಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟು ಹೊರಗಡೆ ಹೋಗೋದಿಲ್ಲ, ಅದೇ ರೀತಿಯಾಗಿ ಉಳಿದುಬಿಡುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನಮ್ಮ ವಟಾಣಿ ಪಲ್ಯ ರೆಡಿ ಆಗಿದೆ ಅಂತ. ಈ ಥರ ಹಸಿ ವಟಾಣಿ ಪಲ್ಯ ಮಾಡಿಕೊಂಡ್ರೆ ಸಖತ್ತಿರುತ್ತೆ ವೀಕ್ಷಕರೇ. ಸೊ ನೋಡಿ ಇವಾಗ ಚೆನ್ನಾಗಿದು ರೆಡಿ ಆಗಿಬಿಟ್ಟಿದೆ. ಸೊ ಇದನ್ನು ನೀವು ಚಪಾತಿ ಜೊತೆ, ರೊಟ್ಟಿ ಜೊತೆ ಅಥವಾ ಪೂರಿ ಜೊತೆ ಎದ್ರ ಜೊತೆ ಕೂಡ ನೀವು ಇದನ್ನು ಟ್ರೈ ಮಾಡ್ಕೋಬಹುದು. ತಿನ್ನೋಕ್ಕೂ ಸೂಪರ್ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ, ಮನೆಯಲ್ಲೂ ಕೂಡ ಎಲ್ಲ ಇಷ್ಟಪಡುವಂಥ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ಈ ಒಂದು ನನ್ನ ಚಾನಲ್ ರಮ್ಯ ರೆಸಿಪೀಸ್ನ ಫಾಲೋ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಖತ್ತಾಗಿರುವಂಥ ಹೆಲ್ದಿ ರೆಸಿಪಿ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲ್ದಿ ತಿನ್ನಿ, ಹೆಲ್ದಿ ಇರಿ ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೀಕ್ಷಕರೇ.